ಇವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ಅರ್ಜುನನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣ ಎರಡು ಸೈನ್ಯಗಳ ನಡುವೆ ತನ್ನ ರಥವನ್ನು ನಿಲ್ಲಿಸಿದ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದು ಕರೆಯಲಾಗಿದೆ. ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂದರ್ಥ. ನಿದ್ರೆ ಎಂದರೆ ಅಜ್ಞಾನ ಎಂಬ ಸಂಕೇತಾರ್ಥವೂ ಇದೆ. ಶ್ರೀಕೃಷ್ಣ ಪರಮಾತ್ಮನ ಪರಮ ಸಖನಾದುದರಿಂದಲೇ ಅರ್ಜುನ ನಿದ್ರೆಯನ್ನೂ ಗೆದ್ದ, ಅಜ್ಞಾನವನ್ನೂ ಗೆದ್ದ. ಸದಾ ತನ್ನ ಒಳ ಹೊರಗೆಲ್ಲ ಸದಾ ಶ್ರೀಕೃಷ್ಣನನ್ನೇ ತುಂಬಿಕೊಂಡ ಅರ್ಜುನ ಶ್ರೀಕೃಷ್ಣನ ಪರಮ ಭಕ್ತ. ಹಾಗಾದ್ದರಿಂದಲೇ ಆತ ನಿದ್ರೆ ಮತ್ತು ಅಜ್ಞಾನ ಎರಡನ್ನೂ ಗೆಲ್ಲುವುದಕ್ಕೆ ಸಾಧ್ಯವಾಗಿ ಗುಡಾಕೇಶ ಎಂದೆನಿಸಿಕೊಂಡ.